ಶಾಂತಿ. ದಿನಾಂಕ 15/8/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಸತ್ಯ ಸ್ವತಂತ್ರ ಕೊಡಲು, ಯಮದೂತನ ಶಿಕ್ಷೆಗಳಿಂದ ಮುಕ್ತ ಮಾಡಲು, ರಾವಣನ ಪರತಂತ್ರದಿಂದ ಬಿಡಿಸಲು ತಂದೆ ಬಂದಿದ್ದಾರೆ. ನಿಮಗೆ ಸತ್ಯ ಸ್ವತಂತ್ರ ಕೊಡಲು, ಯಮದೂತನ ಶಿಕ್ಷೆಗಳಿಂದ ಮುಕ್ತ ಮಾಡಲು, ರಾವಣನ ಪರತಂತ್ರದಿಂದ ಬಿಡಿಸಲು ತಂದೆ ಬಂದಿದ್ದಾರೆ. ಪ್ರಶ್ನೆ: ತಂದೆ ಹಾಗೂ ನೀವು ಮಕ್ಕಳು ತಿಳಿಸುವುದರಲ್ಲಿ ಮುಖ್ಯ ಅಂತರವೇನಿದೆ? ತಂದೆ ಹಾಗೂ ನೀವು ಮಕ್ಕಳು ತಿಳಿಸುವುದರಲ್ಲಿ ಮುಖ್ಯ ಅಂತರವೇನಿದೆ? ಉತ್ತರ: ತಂದೆ ತಿಳಿಸುವಾಗ ಮಧುರ ಮಕ್ಕಳೇ ಎಂದು ಹೇಳಿ ತಿಳಿಸುತ್ತಾರೆ. ಇದರಿಂದ ತಂದೆಯ ಮಾತಿನ ಬಾಣ ನಾಟುತ್ತದೆ. ನೀವು ಮಕ್ಕಳು ಪರಸ್ಪರ ಆತ್ಮ ಸಹೋದರನಿಗೆ ತಿಳಿಸುತ್ತೀರಿ. ಆಗ ಮಧುರ ಮಕ್ಕಳೇ ಎನ್ನಲು ಸಾಧ್ಯವಿಲ್ಲ. ತಂದೆ ದೊಡ್ಡವರಾಗಿದ್ದಾರೆ, ಆದ್ದರಿಂದ ಅವರ ಮಾತಿನ ಪ್ರಭಾವ ಬೀರುತ್ತದೆ. ಆ ಮಕ್ಕಳಿಗೆ ಅನುಭೂತಿ ಮಾಡಿಸುತ್ತಾರೆ. ಮಕ್ಕಳೇ, ನಿಮಗೆ ನಾಚಿಕೆ ಆಗುವುದಿಲ್ಲ. ನೀವು ಪತಿತರಾಗಿದ್ದೀರಿ, ಈಗ ಪಾವನರಾಗಿ. ಓಂ ಶಾಂತಿ. ವಿಶ್ವಕ್ಕೆ ಪಿತನಾದ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ. ಈಗ ಇದನ್ನು ಪಾರಲೌಕಿಕ ತಂದೆ ಹಾಗೂ ಅಪರಿಮಿತದ ಮಕ್ಕಳೇ ತಿಳಿದಿದ್ದಾರೆ. ಬೇರೆ ಯಾರೂ ಪಾರಲೌಕಿಕ ತಂದೆಯನ್ನೂ ತಿಳಿದಿಲ್ಲ. ಬೇಹದ್ದಿನ ಮಕ್ಕಳೆಂದು ತನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ಬ್ರಹ್ಮನ ಮುಖವಂಶಾವಳಿಯರೇ ತಿಳಿದುಕೊಂಡಿದ್ದಾರೆ ಹಾಗೂ ಒಪ್ಪಿಕೊಳ್ಳುತ್ತಾರೆ. ಬೇರೆ ಯಾರೂ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮನು ಸಹ ಖಂಡಿತ ಬೇಕು. ಅವರಿಗೆ ಆದಿದೇವ ಎನ್ನುತ್ತಾರೆ. ಅವರಲ್ಲಿ ತಂದೆಯ ಪ್ರವೇಶತೆ ಆಗುತ್ತದೆ. ತಂದೆ ಬಂದು ಏನು ಮಾಡುತ್ತಾರೆ? ಪಾವನರಾಗಬೇಕು ಎನ್ನುತ್ತಾರೆ. ತಂದೆಯ ಶ್ರೀಮತ ಇದೆ, ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಎಂದು. ಮಕ್ಕಳಿಗೆ ಆತ್ಮದ ಪರಿಚಯ ಕೊಟ್ಟಿದ್ದಾರೆ. ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ನಿವಾಸ ಮಾಡುತ್ತದೆ. ಬಾಬಾರವರು ತಿಳಿಸಿದ್ದಾರೆ, ಆತ್ಮ ಅವಿನಾಶಿಯಾಗಿದೆ. ಇದರ ಸಿಂಹಾಸನ ಈ ವಿನಾಶಿ ಶರೀರ ಆಗಿದೆ. ಈ ವಿಚಾರಗಳನ್ನು ನೀವು ತಿಳಿದಿದ್ದೀರಿ. ನಾವೆಲ್ಲ ಆತ್ಮಗಳು ಪರಸ್ಪರದಲ್ಲಿ ಸಹೋದರ ಸಹೋದರರು, ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ಈಶ್ವರ ಸರ್ವವ್ಯಾಪಿ ಎನ್ನುವುದು ತಪ್ಪಾಗಿದೆ. ನೀವು ಚೆನ್ನಾಗಿ ತಿಳಿಸುತ್ತೀರಿ. ಪ್ರತಿಯೊಬ್ಬರಲ್ಲಿ 5 ವಿಕಾರಗಳ ಪ್ರವೇಶತೆ ಇದೆ. ಅಂದ ಮೇಲೆ ಇವರು ಸರಿಯಾಗಿ ಹೇಳುತ್ತಾರೆಂದು ಕೆಲವರು ತಿಳಿಯುತ್ತಾರೆ. ನಾವು ಸಹೋದರ ಸಹೋದರ ಆಗಿದ್ದೇವೆ ಅಂದ ಮೇಲೆ ಖಂಡಿತ ತಂದೆಯಿಂದ ಆಸ್ತಿ ಸಿಗಬೇಕು. ಆದರೆ ಇಲ್ಲಿಂದ ಹೊರಗೆ ಹೋಗುವುದರಿಂದ ಮಾಯೆಯ ಬಿರುಗಾಳಿಯಲ್ಲಿ ಹೊರಟು ಹೋಗುತ್ತಾರೆ. ಎಲ್ಲೋ ವಿರಳರು ನಿಂತುಕೊಳ್ಳುತ್ತಾರೆ. ಎಲ್ಲ ಸ್ಥಳದಲ್ಲಿ ಈ ಪರಿಸ್ಥಿತಿ ಆಗುತ್ತದೆ. ಕೆಲವರು ಸ್ವಲ್ಪ ಚೆನ್ನಾಗಿ ತಿಳಿದಿರುತ್ತಾರೆಂದರೆ ಜಾಸ್ತಿ ತಿಳಿಯುವ ಪ್ರಯತ್ನ ಪಡುತ್ತಾರೆ. ಈಗ ನೀವು ಎಲ್ಲರಿಗೂ ತಿಳಿಸಲು ಸಾಧ್ಯವಿದೆ. ಒಂದು ವೇಳೆ ಯಾರಾದರೂ ಜಾಸ್ತಿ ಗಮನ ಕೊಡುವುದಿಲ್ಲವೆಂದರೆ ಇವರು ಹಳೆಯ ಭಕ್ತರಲ್ಲ ಎಂದು ಹೇಳುತ್ತಾರೆ. ಈ ವಿಚಾರಗಳನ್ನಂತೂ ತಿಳಿದುಕೊಳ್ಳುವವರೇ ತಿಳಿಯುತ್ತಾರೆ. ಯಾರಾದರೂ ತಿಳಿಯುವುದಿಲ್ಲವೆಂದರೆ ತಿಳಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ನಿಮ್ಮ ಬಳಿಯಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ. ಕೆಲವರು ಒಳ್ಳೆಯ ವ್ಯಕ್ತಿಯಾಗಿರುತ್ತಾರೆಂದರೆ ಅವರಿಗೆ ತಿಳಿಸುವುದಕ್ಕಾಗಿ ಅಂತಹ ಒಳ್ಳೆಯವರನ್ನು ಕಳುಹಿಸಿಕೊಡುತ್ತಾರೆ. ಬಹುಶಃ ಸ್ವಲ್ಪ ಅರ್ಥ ಮಾಡಿಕೊಳ್ಳಲಿ ಎಂದು. ಇದಂತೂ ತಿಳಿದಿದೆ, ದೊಡ್ಡ ವ್ಯಕ್ತಿ ಅಷ್ಟು ಬೇಗನೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವರ ತಿಳುವಳಿಕೆ ನೀಡುವುದು ಬಹಳ ಚೆನ್ನಾಗಿದೆ ಎಂದು ಅಭಿಪ್ರಾಯ ಕೊಡುತ್ತಾರೆ. ತಂದೆಯ ಪರಿಚಯ ಪೂರ್ಣ ಕೊಡುತ್ತಾರೆ. ಆದರೆ ಸ್ವಯಂಗೆ ಪುರುಸತ್ತಾದರೂ ಎಲ್ಲಿದೆ? ನೀವು ಹೇಳುತ್ತೀರಿ, ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ. ಈಗಂತೂ ನೀವು ತಿಳಿಯುತ್ತೀರಿ, ತಂದೆ ನೇರವಾಗಿ ನಾವಾತ್ಮಗಳೊಂದಿಗೆ ಮಾತನಾಡುತ್ತಾರೆ. ಡೈರೆಕ್ಟ್ ಕೇಳುವುದರಿಂದ ಬಾಣ ಚೆನ್ನಾಗಿ ನಾಟುತ್ತದೆ. ಅದನ್ನು ಬೀಕೆಯ ಮೂಲಕ ಕೇಳುತ್ತಾರೆ.
ಇಲ್ಲಿ ಪರಮಪಿತ ಪರಮಾತ್ಮ ಬ್ರಹ್ಮನ ಮೂಲಕ ನೇರವಾಗಿ ತಿಳಿಸುತ್ತಾರೆ, ಹೇ ಮಕ್ಕಳೇ, ನೀವು ತಂದೆ ಹೇಳುವುದನ್ನು ಒಪ್ಪಿಕೊಳ್ಳುವುದಿಲ್ಲವೇ? ನೀವೆಲ್ಲರೂ ಈ ರೀತಿ ಯಾರೊಬ್ಬರಿಗೂ ಹೇಳಲು ಸಾಧ್ಯವಿಲ್ಲ. ಅಲ್ಲಂತೂ ತಂದೆ ಇಲ್ಲ. ಇಲ್ಲಿ ತಂದೆ ಇದ್ದಾರೆ, ತಂದೆ ಮಾತನಾಡುತ್ತಾರೆ. ಮಕ್ಕಳೇ, ನೀವು ತಂದೆಯದ್ದನ್ನಂತೂ ಒಪ್ಪಿಕೊಳ್ಳುವುದಿಲ್ಲವೇ? ಅಜ್ಞಾನ ಕಾಲದಲ್ಲಿಯೂ ತಂದೆಯ ತಿಳುವಳಿಕೆ ಹಾಗೂ ಸಹೋದರರ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತದೆ. ಎಷ್ಟು ತಂದೆಯ ತಿಳುವಳಿಕೆ ನೀಡುವುದು ಪ್ರಭಾವ ಬೀರುತ್ತದೆಯೋ ಅಷ್ಟು ಸಹೋದರರ ತಿಳುವಳಿಕೆ ನೀಡುವುದು ಪ್ರಭಾವ ಬೀರುವುದಿಲ್ಲ. ತಂದೆ ಎಷ್ಟೇ ಆದರೂ ದೊಡ್ಡವರಲ್ಲವೇ? ಅಂದ ಮೇಲೆ ಭಯ ಇರುತ್ತದೆ. ನಿಮಗೂ ಸಹ ತಂದೆ ತಿಳಿಸುತ್ತಾರೆ, ತನ್ನ ತಂದೆಯಾದ ನನ್ನನ್ನು ನೆನಪು ಮಾಡಿ. ನಿಮಗೆ ನಾಚಿಕೆ ಆಗುವುದಿಲ್ಲವೇ? ನೀವು ಪದೇ ಪದೇ ನನ್ನನ್ನು ಮರೆತು ಹೋಗುತ್ತೀರಿ. ತಂದೆ ಡೈರೆಕ್ಟ್ ಹೇಳುತ್ತಾರೆ, ಅಂದ ಮೇಲೆ ಆ ಪ್ರಭಾವ ಬೇಗ ಬೀರುತ್ತದೆ. ಅರೆ, ತಂದೆಯ ಹೇಳಿಕೆಯನ್ನು ಒಪ್ಪಿಕೊಳ್ಳುವುದಿಲ್ಲವೇ? ವಿಶ್ವಪಿತ ತಂದೆ ಹೇಳುತ್ತಾರೆ, ಈ ಜನ್ಮ ನಿರ್ವಿಕಾರಿಯಾಗಿ, ಆಗ 21 ಜನ್ಮ ನಿರ್ವಿಕಾರಿಯಾಗಿ ಪವಿತ್ರ ಜಗತ್ತಿನ ಮಾಲೀಕರಾಗುತ್ತೀರಿ. ಇದನ್ನು ಒಪ್ಪಿಕೊಳ್ಳುವುದಿಲ್ಲವೇ? ತಂದೆಯ ಹೇಳುವಿಕೆ ಬಹಳ ಕಠಿಣ ಅನಿಸುತ್ತದೆ. ವ್ಯತ್ಯಾಸ ಅಂತೂ ಇರುತ್ತದೆ. ಸದಾಕಾಲ ಹೊಸಬರೊಂದಿಗೆ ಬಾಬಾ ಮಿಲನ ಮಾಡುತ್ತಿರುತ್ತಾರೆ. ಆ ರೀತಿಯೂ ಅಲ್ಲ, ಉಲ್ಟಾ ಸುಲ್ಟಾ ಪ್ರಶ್ನೆ ಮಾಡುತ್ತಾರೆ. ಬುದ್ಧಿಯಲ್ಲಿ ಕೂರುವುದಿಲ್ಲ. ಏಕೆಂದರೆ ಇದು ಸಂಪೂರ್ಣ ಹೊಸ ವಿಚಾರ ಆಗಿದೆ. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಬರೆದು ಬಿಟ್ಟಿದ್ದಾರೆ. ಅವರಂತೂ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಈಗ ಡ್ರಾಮಾನುಸಾರವಾಗಿ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ. ನೀವು ಮಕ್ಕಳು, ನಾವು ಬಾಬಾರವರ ಬಳಿ ಹೋಗುತ್ತೇವೆ, ಡೈರೆಕ್ಟ್ ಮುರಳಿ ಕೇಳಬೇಕೆಂದು ಓಡಿ ಹೋಗುತ್ತೀರಿ. ಅಲ್ಲಂತೂ ಆತ್ಮ ಸಹೋದರರ ಮೂಲಕ ಕೇಳುತ್ತಿದ್ದೀರಿ. ಈಗ ಬಾಬಾರವರಿಂದ ಕೇಳಿ. ತಂದೆಯ ಪ್ರಭಾವ ಬೀರುತ್ತದೆ. ಮಕ್ಕಳೇ ಮಕ್ಕಳೇ ಎಂದು ಹೇಳಿ ಮಾತನಾಡುತ್ತಾರೆ. ಮಕ್ಕಳೇ, ನಿಮಗೆ ನಾಚಿಕೆ ಆಗುವುದಿಲ್ಲವೇ? ತಂದೆಯನ್ನು ನೆನಪು ಮಾಡುವುದಿಲ್ಲವೇ? ತಂದೆಯ ಜೊತೆಗೆ ನಿಮ್ಮ ಪ್ರೀತಿ ಇಲ್ಲವೇ? ಎಷ್ಟು ನೆನಪು ಮಾಡುತ್ತೀರಿ? ಬಾಬಾ 1 ಗಂಟೆ. ಅರೆ, ನಿರಂತರ ನೆನಪು ಮಾಡಿದರೆ ನಿಮ್ಮ ಪಾಪ ತುಂಡಾಗುತ್ತದೆ. ಜನ್ಮ ಜನ್ಮಾಂತರಗಳ ಪಾಪದ ಹೊರೆ ತಲೆಯ ಮೇಲಿದೆ. ತಂದೆ ಸನ್ಮುಖದಲ್ಲಿ ತಿಳಿಸುತ್ತಾರೆ, ನೀವು ತಂದೆಯದ್ದು ಎಷ್ಟೊಂದು ನಿಂದನೆ ಮಾಡಿದ್ದೀರಿ. ನಿಮ್ಮ ಮೇಲಂತೂ ಮೊಕದ್ದಮೆ ಹೂಡಬೇಕು. ದಿನಪತ್ರಿಕೆಯಲ್ಲಿ ಯಾರ ಬಗ್ಗೆ ಆದರೂ ನಿಂದನೆಯನ್ನು ಬರೆದು ಬಿಟ್ಟರೆ ಅವರ ಮೇಲೆ ಕೇಸ್ ಮಾಡುತ್ತಾರಲ್ಲವೇ? ಈಗ ತಂದೆ ಸ್ಮೃತಿ ತರಿಸುತ್ತಾರೆ, ನಾವು ಏನೇನು ಮಾಡುತ್ತಿದ್ದೆವು ಎಂದು. ತಂದೆ ತಿಳಿಸುತ್ತಾರೆ, ಡ್ರಾಮಾನುಸಾರವಾಗಿ ರಾವಣನ ಸಂಘದಲ್ಲಿ ಇದಾಗಿದೆ. ಈ ಭಕ್ತಿ ಮಾರ್ಗ ಎಲ್ಲ ಪೂರ್ಣ ಆಗಿದೆ, ಗತಿಸಿ ಹೋಗಿದೆ. ಮಧ್ಯದಲ್ಲಿ ಯಾರೂ ಅಡ್ಡಿ ಮಾಡುವವರಂತೂ ಇರುವುದಿಲ್ಲ. ದಿನಕ್ರಮೇಣ ಇಳಿಯುತ್ತಾ ತಮೋಪ್ರಧಾನ ಬುದ್ಧಿ ದಡ್ಡರಾಗುತ್ತಾರೆ. ಯಾರ ಪೂಜೆ ಮಾಡುತ್ತಾರೆ ಅವರನ್ನು ಕಲ್ಲು ಮಣ್ಣಿನಲ್ಲಿ ಎಂದು ಬಿಡುತ್ತಾರೆ. ಇದಕ್ಕೆ ಅಪರಿಮಿತದ ತಿಳುವಳಿಕೆ ಹೀನತೆ ಎನ್ನಬೇಕು. ಅಪರಿಮಿತದ ಮಕ್ಕಳ ಅಪರಿಮಿತದ ತಿಳುವಳಿಕೆ ಹೀನತೆ. ಒಂದು ಕಡೆ ಶಿವಬಾಬನ ಪೂಜೆ ಮಾಡುತ್ತಾರೆ, ಮತ್ತೊಂದು ಕಡೆ ಆ ತಂದೆಯನ್ನೇ ಸರ್ವವ್ಯಾಪಿ ಎನ್ನುತ್ತಾರೆ. ಈಗ ನಿಮಗೆ ಸ್ಮೃತಿ ಬಂದಿದೆ, ಅಷ್ಟು ತಿಳುವಳಿಕೆ ಹೀನತೆಯನ್ನಾಗಿ ಮಾಡಿದೆ. ಯಾವುದರಿಂದ? ತಂದೆಯ ನಿಂದನೆ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಮಕ್ಕಳಿಗೆ ತಿಳಿದಿದೆ ಅಂದ ಮೇಲೆ ಈಗ ಪುರುಷಾರ್ಥ ಮಾಡುತ್ತಿದ್ದೀರಿ ಭಿಕ್ಷುಕರಿಂದ ರಾಜಕುಮಾರರಾಗಲು. ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ. ಆತನಿಗೆ ನಂತರ 16,108 ರಾಣಿಯರಿದ್ದರು, ಮಕ್ಕಳಿದ್ದರು ಎನ್ನುತ್ತಾರೆ. ಈಗ ನಿಮಗಂತೂ ನಾಚಿಕೆ ಆಗುವುದಿಲ್ಲವೇ? ಯಾವುದಾದರೂ ಪಾಪ ಮಾಡುತ್ತಾರೆಂದರೆ ಭಗವಂತನ ಎದುರಿಗೆ ಕಿವಿಯನ್ನು ಹಿಡಿದುಕೊಂಡು ಹೇಳುತ್ತಾರೆ, ಹೇ ಭಗವಂತ, ದೊಡ್ಡ ತಪ್ಪಾಯಿತು, ದಯೆ ಮಾಡು, ಕ್ಷಮೆ ಮಾಡು ಎಂದು. ನೀವು ಎಷ್ಟೊಂದು ದೊಡ್ಡ ತಪ್ಪು ಮಾಡಿದ್ದೀರಿ. ತಂದೆ ತಿಳಿಸುತ್ತಾರೆ, ಡ್ರಾಮಾದಲ್ಲಿ ಈ ರೀತಿ ಇದೆ. ಯಾವಾಗ ಆ ರೀತಿ ಆಗುತ್ತಾರೋ ಆಗ ತಾನೇ ನಾನು ಬರುತ್ತೇನೆ.
ಈಗ ತಂದೆ ಹೇಳುತ್ತಾರೆ, ನೀವು ಎಲ್ಲ ಧರ್ಮದವರ ಕಲ್ಯಾಣ ಮಾಡಬೇಕು. ತಂದೆ ಯಾರು ಎಲ್ಲರ ಸದ್ಗತಿ ಮಾಡುತ್ತಾರೆ ಅವರಿಗಾಗಿ ಎಲ್ಲ ಧರ್ಮದವರು ಸರ್ವವ್ಯಾಪಿ ಎಂದು ಬಿಡುತ್ತಾರೆ. ಇದನ್ನು ಎಲ್ಲಿಂದ ಕಲಿತರು? ಭಗವಾನ್ ವಾಚ, ನಾನು ಸರ್ವವ್ಯಾಪಿ ಅಲ್ಲ. ನಿಮ್ಮ ಕಾರಣ ಅನ್ಯರದ್ದು ಸಹ ಇದೇ ಪರಿಸ್ಥಿತಿಯಾಗಿದೆ. ಹೇ ಪತಿತ ಪಾವನ, ಬಾ ಎಂದು ಕೂಗುತ್ತಾರೆ, ಆದರೆ ತಿಳಿದುಕೊಳ್ಳುವುದಿಲ್ಲ. ನಾವು ಮೊಟ್ಟಮೊದಲು ಮನೆಯಿಂದ ಬಂದಾಗ ಪತಿತ ಆಗಿದ್ದೇವೇನೋ, ದೇಹ ಅಭಿಮಾನಿ ಆಗುವ ಕಾರಣ ಪತಿತರಾದೆವು. ಯಾವುದೇ ಧರ್ಮದವರು ಬರಲಿ, ಅವರನ್ನು ಕೇಳಬೇಕು. ಪರಮಪಿತ ಪರಮಾತ್ಮನದ್ದು ನಿಮಗೆ ಪರಿಚಯ ಇದೆಯೇ? ಅವರು ಯಾರಾಗಿದ್ದಾರೆ? ಎಲ್ಲಿ ನಿವಾಸ ಮಾಡುತ್ತಾರೆ? ಆಗ ಮೇಲೆ ಇದ್ದಾರೆ, ಸರ್ವವ್ಯಾಪಿ ಎನ್ನುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮ ಸಲುವಾಗಿ ಇಡೀ ಜಗತ್ತು ನಷ್ಟದ ಖಾತೆಗೆ ಹೊರಟು ಹೋಗಿದೆ. ನೀವು ನಿಮಿತ್ತರಾಗಿದ್ದೀರಿ. ಎಲ್ಲರಿಗೂ ತಿಳುವಳಿಕೆ ನೀಡಬೇಕಾಗುತ್ತದೆ. ಭಲೆ ಡ್ರಾಮಾನುಸಾರವಾಗಿ ನಡೆಯುತ್ತದೆ. ಆದರೆ ನೀವು ಪತಿತರಂತೂ ಆದಿರಲ್ಲವೇ? ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಈಗ ಪುಣ್ಯಾತ್ಮ ಆಗಲು ಕೂಗುತ್ತಾರೆ. ಎಲ್ಲ ಧರ್ಮದವರು ಮುಕ್ತಿಧಾಮ ಮನೆಗೆ ಹೋಗಬೇಕು. ಅಲ್ಲಿ ಪವಿತ್ರ ಆಗಿದ್ದಾರೆ. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ. ಅದನ್ನು ತಂದೆ ಬಂದು ತಿಳಿಸುತ್ತಾರೆ. ಈ ಜ್ಞಾನ ಎಲ್ಲ ಧರ್ಮದವರಿಗಾಗಿ ಇದೆ. ಬಾಬಾರವರ ಬಳಿ ಸಮಾಚಾರ ಬಂದಿತ್ತು. ಆಚಾರ್ಯ ಯಾರೋ ಹೇಳಿದರು, ನಿಮ್ಮೆಲ್ಲರಲ್ಲಿ ಆತ್ಮನಲ್ಲಿ ಪರಮಾತ್ಮನೆಂದು ತಿಳಿದು ನಮಸ್ಕಾರ ಮಾಡುತ್ತೇನೆ. ಈಗ ಇಷ್ಟೆಲ್ಲ ಮಂದಿ ಪರಮಾತ್ಮ ಆಗಿದ್ದಾರೇನೋ? ಏನೂ ತಿಳುವಳಿಕೆ ಇಲ್ಲ. ಯಾರು ಭಕ್ತಿಯನ್ನು ಜಾಸ್ತಿ ಮಾಡಿಲ್ಲವೋ ಅವರು ನಿಲ್ಲುವುದಿಲ್ಲ. ಸೇವಾ ಕೇಂದ್ರದಲ್ಲಿಯೂ ಸಹ ಕೆಲವರು ಎಷ್ಟೋ ಸಮಯ, ಕೆಲವರು ಇನ್ನೆಷ್ಟೋ ಸಮಯ ಇರುತ್ತಾರೆ. ಭಕ್ತಿ ಕಡಿಮೆ ಮಾಡಿದ್ದಾರೆಂದು ಇದರಿಂದ ತಿಳಿದುಕೊಳ್ಳಬೇಕು. ಆದ್ದರಿಂದ ನಿಲ್ಲುವುದಿಲ್ಲ. ನಂತರನು ಎಲ್ಲಿಗೆ ಹೋಗುತ್ತಾರೆ? ಬೇರೆ ಯಾವುದೇ ಹಟ್ಟಿಯಂತೂ ಇಲ್ಲ. ಆ ರೀತಿ ಯಾವುದಾದರೂ ಯುಕ್ತಿಯನ್ನು ರಚಿಸಿ, ಯಾವುದರಿಂದ ಮನುಷ್ಯರು ಬೇಗ ಅರ್ಥ ಮಾಡಿಕೊಳ್ಳಲಿ. ಈಗಂತೂ ಎಲ್ಲರಿಗೂ ಸಂದೇಶ ಕೊಡಬೇಕು. ಇದನ್ನು ಹೇಳಬೇಕು, ತಂದೆಯನ್ನು ನೆನಪು ಮಾಡಿ ಎಂದು. ನೀವೇ ಪೂರ್ಣ ನೆನಪು ಮಾಡಲು ಸಾಧ್ಯವಿಲ್ಲ ಅಂದರೆ ನಿಮ್ಮ ಬಾಣ ಹೇಗೆ ನಾಟುತ್ತದೆ? ಆದ್ದರಿಂದ ಬಾಬಾ ಹೇಳುತ್ತಾರೆ, ಚಾರ್ಟ್ ಇಟ್ಟುಕೊಳ್ಳಿ. ಪಾವನರಾಗುವುದೇ ಮುಖ್ಯ ವಿಚಾರ ಆಗಿದೆ. ಎಷ್ಟು ಪಾವನರಾಗುತ್ತೀರೋ ಅಷ್ಟು ಜ್ಞಾನದ ಧಾರಣೆ ಆಗುತ್ತದೆ. ಖುಷಿಯೂ ಇರುತ್ತದೆ. ಮಕ್ಕಳಂತೂ ಬಹಳ ಖುಷಿಯಾಗಬೇಕು, ನಾವು ಎಲ್ಲರ ಉದ್ಧಾರ ಮಾಡುತ್ತೇವೆ ಎಂದು. ತಂದೆನೇ ಬಂದು ಸದ್ಗತಿ ಮಾಡುತ್ತಾರೆ. ತಂದೆಗಂತೂ ದುಃಖ ಹಾಗೂ ಖುಷಿಯಾದ ವಿಚಾರವೇ ಇಲ್ಲ. ಇದು ಡ್ರಾಮಾ ಮಾಡಲ್ಪಟ್ಟಿದೆ. ನಿಮಗಂತೂ ಯಾವುದೇ ದುಃಖ ಆಗಬಾರದು. ತಂದೆ ಸಿಕ್ಕಿದ್ದಾರೆಂದರೆ ಮತ್ತೇನು? ಕೇವಲ ತಂದೆಯ ಮತದಂತೆ ನಡೆಯಬೇಕು. ಈ ತಿಳುವಳಿಕೆ ಸಹ ಈಗ ಸಿಗುತ್ತದೆ. ಸತ್ಯುಗದಲ್ಲಿ ಸಿಗುವುದಿಲ್ಲ. ಅಲ್ಲಂತೂ ಜ್ಞಾನದ ವಿಚಾರವೇ ಇಲ್ಲ. ಇಲ್ಲಿ ನಿಮಗೆ ವಿಶ್ವಪಿತ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಿಮಗೆ ಸ್ವರ್ಗಕ್ಕಿಂತಲೂ ಜಾಸ್ತಿ ಖುಷಿ ಇರಬೇಕು. ತಂದೆ ಹೇಳುತ್ತಾರೆ, ವಿದೇಶಕ್ಕೂ ಹೋಗಿ ನೀವು ಇದನ್ನು ತಿಳಿಸಬೇಕು. ಎಲ್ಲ ಧರ್ಮದವರ ಮೇಲೆ ನಿಮಗೆ ದಯೆ ಬರುತ್ತದೆ. ಹೇ ಭಗವಂತ, ದಯೆ ತೋರು, ಬ್ಲಿಸ್ ಮಾಡು, ದುಃಖದಿಂದ ಬಿಡುಗಡೆ ಮಾಡು ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಏನೂ ತಿಳಿಯುವುದಿಲ್ಲ. ತಂದೆ ಅನೇಕ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಾರೆ. ಎಲ್ಲರಿಗೂ ಇದನ್ನು ತಿಳಿಸಬೇಕು. ನೀವು ರಾವಣನ ಸೆರೆಮನೆಯಲ್ಲಿದ್ದೀರಿ, ಸ್ವತಂತ್ರ ಸಿಕ್ಕಿದೆ ಎಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಸ್ವತಂತ್ರ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ರಾವಣನ ಸೆರೆಮನೆಯಲ್ಲಂತೂ ಎಲ್ಲರೂ ಸಿಲುಕಿದ್ದಾರೆ. ಈಗ ಸತ್ಯ ಸ್ವತಂತ್ರ ಕೊಡಲು ತಂದೆ ಬಂದಿದ್ದಾರೆ. ಮತ್ತು ಸಹ ರಾವಣನ ಸೆರೆಮನೆಯಲ್ಲಿ ಪರತಂತ್ರ ಆಗಿ ಪಾಪ ಮಾಡುತ್ತಿರುತ್ತಾರೆ. ಸತ್ಯ ಸ್ವತಂತ್ರ ಯಾವುದು? ಇದನ್ನು ಮನುಷ್ಯರಿಗೆ ತಿಳಿಸಬೇಕು. ನೀವು ದಿನಪತ್ರಿಕೆಯಲ್ಲಿಯೂ ಸಹ ಹಾಕಲು ಸಾಧ್ಯವಿದೆ. ಇಲ್ಲಿ ರಾವಣ ರಾಜ್ಯದಲ್ಲಿ ಸ್ವತಂತ್ರ ಎಲ್ಲಿದೆ?
ಬಹಳ ಶಾರ್ಟ್ನಲ್ಲಿ ಬರೆಯಬೇಕು. ಜಾಸ್ತಿ ಬರವಣಿಗೆಯಿಂದ ಯಾರೂ ತಿಳಿಯಲು ಸಾಧ್ಯವಿಲ್ಲ. ಹೇಳಿ, ನಿಮಗೆ ಸ್ವತಂತ್ರ ಎಲ್ಲಿದೆ? ನೀವಂತೂ ರಾವಣನ ಸೆರೆಮನೆಯಲ್ಲಿದ್ದೀರಿ. ನಿಮ್ಮ ಶಬ್ದ ಹೊರದೇಶದಲ್ಲಿ ಹರಡಿದಾಗ ನಂತರ ಇಲ್ಲಿಯವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಒಬ್ಬರು ಮತ್ತೊಬ್ಬರ ಮುತ್ತಿಗೆ ಹಾಕುತ್ತಿರುತ್ತಾರೆ. ಅಂದ ಮೇಲೆ ಇದು ಸ್ವತಂತ್ರ ಆಯಿತೇನು? ಸ್ವತಂತ್ರವನ್ನಂತೂ ನಿಮಗೆ ತಂದೆ ಕೊಡುತ್ತಿದ್ದಾರೆ. ಆ ರಾವಣನ ಸೆರೆಮನೆಯಿಂದ ಸ್ವತಂತ್ರ ಮಾಡುತ್ತಿದ್ದಾರೆ. ನೀವು ತಿಳಿದಿದ್ದೀರಿ, ಅಲ್ಲಿ ನಾವು ಬಹಳ ಸ್ವತಂತ್ರರು, ಬಹಳ ಧನವಂತರಾಗಿರುತ್ತೇವೆ. ಯಾರದ್ದೇ ದೃಷ್ಟಿ ಬೀಳುವುದಿಲ್ಲ. ನಂತರ ಯಾವಾಗ ನಿಶಕ್ತರಾಗುತ್ತೇವೆ ಆಗ ಎಲ್ಲರ ದೃಷ್ಟಿ ನಿಮ್ಮ ಧನದ ಮೇಲೆ ಬೀಳುತ್ತದೆ. ಮೊಹಮ್ಮದ್ ಗಜ್ನವಿ ಬಂದು ಮಂದಿರವನ್ನು ಲೂಟಿ ಮಾಡಿದ. ಆಗ ನಿಮ್ಮ ಸ್ವತಂತ್ರ ಹೊರಟು ಹೋಯಿತು. ರಾವಣನ ರಾಜ್ಯದಲ್ಲಿ ಪರತಂತ್ರ ಆಗಿದೆ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಈಗ ಸತ್ಯ ಸ್ವತಂತ್ರವನ್ನು ಪಡೆಯುತ್ತಿದ್ದೀರಿ. ಅವರಂತೂ ಸ್ವತಂತ್ರವನ್ನು ತಿಳಿದುಕೊಂಡೇ ಇಲ್ಲ. ಅಂದ ಮೇಲೆ ಈ ವಿಚಾರಗಳನ್ನು ಸಹ ಯುಕ್ತಿಯಿಂದ ತಿಳಿಸಬೇಕು. ಯಾರು ಕಲ್ಪದ ಮೊದಲು ಸ್ವತಂತ್ರವನ್ನು ಪಡೆದಿದ್ದರೋ ಅವರೇ ಒಪ್ಪಿಕೊಳ್ಳುತ್ತಾರೆ. ನೀವು ತಿಳಿಸಿಕೊಟ್ಟಾಗ ಎಷ್ಟೊಂದು ವಾದ ಮಾಡುತ್ತಾರೆ. ಒಂದು ರೀತಿ ದಡ್ಡರು. ಸಮಯವನ್ನು ವ್ಯರ್ಥ ಮಾಡಿದಾಗ ಮನಸ್ಸಾಗುವುದಿಲ್ಲ ಮಾತನಾಡಬೇಕು ಎಂದು. ತಂದೆ ಬಂದು ಸ್ವತಂತ್ರ ಕೊಡುತ್ತಾರೆ. ರಾವಣನ ಪರತಂತ್ರದಲ್ಲಿ ದುಃಖ ಬಹಳ ಇದೆ. ಅಪಾರ ದುಃಖ ಇದೆ. ತಂದೆಯ ರಾಜ್ಯದಲ್ಲಿ ನಾವು ಎಷ್ಟೊಂದು ಸ್ವತಂತ್ರರಾಗಿರುತ್ತೇವೆ. ಸ್ವತಂತ್ರ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಯಾವಾಗ ನಾವು ಪವಿತ್ರ ದೇವತೆ ಆಗುತ್ತೇವೆ ಆಗ ರಾವಣ ರಾಜ್ಯದಿಂದ ಬಿಡುಗಡೆ ಹೊಂದುತ್ತೇವೆ. ಸತ್ಯ ಸ್ವತಂತ್ರವನ್ನು ತಂದೆನೇ ಬಂದು ಕೊಡುತ್ತಾರೆ. ಈಗಂತೂ ಪರರ ರಾಜ್ಯದಲ್ಲಿ ಎಲ್ಲ ದುಃಖಿಯಾಗಿದ್ದಾರೆ. ಸ್ವತಂತ್ರ ತೆಗೆದುಕೊಳ್ಳುವ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಅವರಂತೂ ಫಾರಿನ್ ಗವರ್ನಮೆಂಟ್ ಹೋದರೆ ನಾವು ಸ್ವತಂತ್ರರಾಗುತ್ತೇವೆಂದು ಹೇಳುತ್ತಾರೆ. ಈಗ ನೀವು ತಿಳಿದಿದ್ದೀರಿ, ಎಲ್ಲಿಯ ತನಕ ಪಾವನ ಆಗಿಲ್ಲವೋ ಅಲ್ಲಿಯವರೆಗೆ ಸ್ವತಂತ್ರ ಎನ್ನುವುದಿಲ್ಲ. ನಂತರ ಯಮದೂತರ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಪದವಿ ಸಹ ಭ್ರಷ್ಟ ಆಗುತ್ತದೆ. ಮನೆಗೆ ಕರೆದೊಯ್ಯಲು ತಂದೆ ಬರುತ್ತಾರೆ. ಅಲ್ಲಿ ಎಲ್ಲರೂ ಸ್ವತಂತ್ರರಾಗಿರುತ್ತಾರೆ. ನೀವು ಎಲ್ಲ ಧರ್ಮದವರಿಗೂ ತಿಳಿಸಲು ಸಾಧ್ಯವಿದೆ. ನೀವು ಆತ್ಮ ಆಗಿದ್ದೀರಿ. ಮುಕ್ತಿಧಾಮದಿಂದ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ. ಸುಖಧಾಮದಿಂದ ಪುನಃ ದುಃಖಧಾಮಕ್ಕೆ ತಮೋಪ್ರಧಾನ ಜಗತ್ತಿನಲ್ಲಿ ಬಂದಿದ್ದೇವೆ. ತಂದೆ ಹೇಳುತ್ತಾರೆ, ನೀವು ನನ್ನ ಸಂತಾನರಾಗಿದ್ದೀರಿ. ರಾವಣನಿಗೆ ಅಲ್ಲ. ನಾನು ನಿಮಗೆ ರಾಜ್ಯ ಭಾಗ್ಯ ಕೊಟ್ಟು ಹೋಗಿದ್ದೆ. ನೀವು ತನ್ನ ರಾಜ್ಯದಲ್ಲಿ ಎಷ್ಟು ಸ್ವತಂತ್ರರಾಗಿದ್ದೀರಿ. ಈಗ ಪುನಃ ಅಲ್ಲಿಗೆ ಹೋಗಲು ಪಾವನರಾಗಬೇಕು. ನೀವು ಎಷ್ಟೊಂದು ಧನವಂತರಾಗುತ್ತೀರಿ. ಅಲ್ಲಂತೂ ಹಣದ ಚಿಂತೆ ಇರುವುದಿಲ್ಲ. ಬಲೆ ಬಡವರಾಗಿದ್ದಾರೆ. ಆದರೂ ಸಹ ಹಣದ ಚಿಂತೆ ಇಲ್ಲ. ಸುಖಿಯಾಗಿರುತ್ತಾರೆ. ಚಿಂತೆ ಇಲ್ಲಿ ಇರುತ್ತದೆ. ಉಳಿದಂತೆ ರಾಜಧಾನಿಯಲ್ಲಿ ಕ್ರಮಾನುಸಾರವಾಗಿ ಪದವಿ ಇರುತ್ತದೆ. ಎಲ್ಲರೂ ಸೂರ್ಯವಂಶಿ ರಾಜರುಗಳು ಎಲ್ಲಿ ಆಗುತ್ತಾರೆ? ಎಷ್ಟು ಪರಿಶ್ರಮ ಅಷ್ಟು ಪದವಿ. ನೀವು ಎಲ್ಲ ಧರ್ಮದವರ ಸೇವೆ ಮಾಡುವವರಾಗಿದ್ದೀರಿ. ಹೊರ ದೇಶದವರಿಗೂ ಸಹ ತಿಳಿಸಿಕೊಡಬೇಕು. ನೀವೆಲ್ಲರೂ ಸಹೋದರರಾಗಿದ್ದೀರಲ್ಲವೇ? ಎಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಈಗ ರಾವಣ ರಾಜ್ಯದಲ್ಲಿದ್ದೀರಿ. ಈಗ ಮನೆಗೆ ಹೋಗುವ ದಾರಿಯನ್ನು ನಿಮಗೆ ತಿಳಿಸುತ್ತೇನೆ. ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ಭಗವಂತ ಎಲ್ಲರನ್ನೂ ಬಿಡುಗಡೆ ಮಾಡುತ್ತಾನೆ ಎಂದು ಹೇಳುತ್ತಾರೆ. ಆದರೆ ಇದನ್ನು ತಿಳಿಯುವುದಿಲ್ಲ, ಹೇಗೆ ಬಿಡುಗಡೆ ಮಾಡುತ್ತಾರೆ ಎಂದು. ಮಕ್ಕಳು ಎಲ್ಲಿಯಾದರೂ ತಬ್ಬಿಬ್ಬಾದರೆ ಬಾಬಾ ನಮಗೆ ಬಿಡುಗಡೆ ಮಾಡಿ ನಮ್ಮನ್ನು ಮನೆಗೆ ಕರೆದೊಯ್ಯಿರಿ ಎಂದು ಹೇಳುತ್ತಾರೆ. ಒಂದು ರೀತಿ ನೀವು ಜನರು ಕಾಡಿನಲ್ಲಿ ಹಿಮದ ಮಧ್ಯೆ ತಬ್ಬಿಬ್ಬಾಗಿದ್ದೀರಿ. ದಾರಿಯ ಬಗ್ಗೆ ಗೊತ್ತೇ ಇರುವುದಿಲ್ಲ. ನಂತರ ಬಿಡುಗಡೆ ದಾತ ಸಿಕ್ಕಿದರು. ದಾರಿ ಸಿಕ್ಕಿತು. ಪಾರಲೌಕಿಕ ತಂದೆಗಷ್ಟೇ ಹೇಳುತ್ತಾರೆ.
ಬಾಬಾ ನಮ್ಮನ್ನು ಬಿಡುಗಡೆ ಮಾಡು ಎಂದು. ತಾವು ನಡೆಯಿರಿ, ನಾನು ನಿಮ್ಮ ಹಿಂದೆ ಬರುತ್ತೇನೆ. ತಂದೆಯ ಹೊರತು ಬೇರೆ ಯಾರೂ ದಾರಿಯನ್ನು ತಿಳಿಸುವುದಿಲ್ಲ. ಎಷ್ಟೊಂದು ಶಾಸ್ತ್ರವನ್ನು ಓದುತ್ತಿದ್ದೆವು, ತೀರ್ಥಯಾತ್ರೆಗಳಲ್ಲಿ ಅಲೆದಾಡುತ್ತಿದ್ದೆವು. ಆದರೆ ಭಗವಂತನನ್ನು ತಿಳಿದಿಲ್ಲವೆಂದರೆ ಹುಡುಕುವುದಾದರೂ ಎಲ್ಲಿಂದ? ಸರ್ವವ್ಯಾಪಿ ಆಗಿದ್ದಾರೆ, ನಂತರ ಸಿಗುವುದಾದರೂ ಹೇಗೆ? ಎಷ್ಟೊಂದು ಅಜ್ಞಾನ ಅಂಧಕಾರದಲ್ಲಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಅವರೇ ಬಂದು ನೀವು ಮಕ್ಕಳಿಗೆ ಅಜ್ಞಾನ ಅಂಧಕಾರದಿಂದ ಹೊರತೆಗೆಯುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಒಬ್ಬ ತಂದೆ ಸಿಕ್ಕಿದ್ದಾರೆ, ಆದ್ದರಿಂದ ಯಾವುದೇ ಮಾತಿನ ಚಿಂತೆ ಮಾಡಬಾರದು. ಅವರ ಮತದಂತೆ ನಡೆದು ಅಪರಿಮಿತದ ಬುದ್ಧಿವಂತರಾಗಿ ಖುಷಿ ಖುಷಿಯಾಗಿ ಎಲ್ಲರ ಉದ್ಧಾರ ಮಾಡಲು ನಿಮಿತ್ತರಾಗಬೇಕು. 2. ಯಮದೂತನ ಶಿಕ್ಷೆಗಳಿಂದ ಸುರಕ್ಷಿತರಾಗಲು ಅಥವಾ ಸತ್ಯ ಸ್ವತಂತ್ರವನ್ನು ಪಡೆಯಲು ಖಂಡಿತ ಪಾವನರಾಗಬೇಕು. ಜ್ಞಾನ ಸಂಪಾದನೆಗೆ ಮೂಲ ಆಧಾರ ಆಗಿದೆ. ಇದನ್ನು ಧಾರಣೆ ಮಾಡಿಕೊಂಡು ಧನವಂತರಾಗಬೇಕು. ವರದಾನ: ಜ್ಞಾನದ ಲೈಟ್ ಮೈಟ್ನಿಂದ ರಾಂಗನ್ನು ರೈಟ್ನಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಿತೂ ಆತ್ಮ ಆಗಿರಿ. ಜ್ಞಾನದ ಲೈಟ್ ಮೈಟ್ನಿಂದ ರಾಂಗನ್ನು ರೈಟ್ನಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಿತೂ ಆತ್ಮ ಆಗಿರಿ. ನಾಲೆಡ್ಜ್ ಈಸ್ ಲೈಟ್ ಮೈಟ್ ಎನ್ನುತ್ತಾರೆ. ಲೈಟ್ ಅರ್ಥಾತ್ ಬೆಳಕಾಗಿದೆ. ಇದು ತಪ್ಪು, ಇದು ಸರಿ, ಇದು ಅಂಧಕಾರ, ಇದು ಪ್ರಕಾಶತೆ, ಇದು ವ್ಯರ್ಥ, ಇದು ಸಮರ್ಥ ಆಗಿದೆ. ಅಂದ ಮೇಲೆ ತಪ್ಪು ತಿಳಿದುಕೊಂಡಿರುವವರು ರಾಂಗ್ ಕರ್ಮ ಅಥವಾ ಸಂಕಲ್ಪಗಳ ವಶೀಭೂತರಾಗಲು ಸಾಧ್ಯವಿಲ್ಲ. ಜ್ಞಾನಿತು ಆತ್ಮ ಅಂದರೆ ತಿಳುವಳಿಕೆಯನ್ನುಳ್ಳವರು, ಜ್ಞಾನ ಸ್ವರೂಪ. ಇದು ಈ ರೀತಿ ಆಗಬೇಕು ಎಂದು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಆದರೆ ಅವರ ಬಳಿ ರಾಂಗನ್ನು ರೈಟ್ನಲ್ಲಿ ಪರಿವರ್ತನೆ ಮಾಡುವ ಶಕ್ತಿ ಇರುತ್ತದೆ. ಸ್ಲೋಗನ್: ಯಾರು ಸದಾ ಶುಭ ಚಿಂತಕ ಹಾಗೂ ಶುಭ ಚಿಂತನೆಯಲ್ಲಿರುತ್ತಾರೆ ಅವರು ವ್ಯರ್ಥ ಚಿಂತನೆಯಿಂದ ಬಿಡುಗಡೆ ಹೊಂದುತ್ತಾರೆ. ಯಾರು ಸದಾ ಶುಭ ಚಿಂತಕ ಹಾಗೂ ಶುಭ ಚಿಂತನೆಯಲ್ಲಿರುತ್ತಾರೆ ಅವರು ವ್ಯರ್ಥ ಚಿಂತನೆಯಿಂದ ಬಿಡುಗಡೆ ಹೊಂದುತ್ತಾರೆ. ಓಂ ಶಾಂತಿ.